ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ತಮ್ಮ ಚೊಚ್ಚಲ ಸಿನಿಮಾ ಮೂಲಕನೇ ತುಂಬ ದೊಡ್ಡ ಭರವಸೆನ ಹುಟ್ಟಾಕದಂಥ ನಟ ಜೈದ್ ಖಾನ್ ಅವರು ಸಿನಿಮಾದ ರಿಸಲ್ಟ್ ಏನೇ ಆಗಿರ್ಬೋದು, ಬಟ್ ಅವರ ಶ್ರಮ ಮತ್ತು ಅವರ ನಟನೆಗೆ ತುಂಬ ಒಳ್ಳೆಯ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿತ್ತು. ಸೊ ಈಗ ಮತ್ತದೇ ಪ್ರಯತ್ನದ ಜೊತೆಗೆ ಬರ್ತಾ ಇದ್ದಾರೆ ಕಳ್ ಸಿನಿಮಾ ಮೂಲಕ. ಇದೇ 23ಕ್ಕೆ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಸದ್ಯಕ್ಕೆ ಈ ಸಿನಿಮಾದ ಕುರಿತು ಮಾತನಾಡೋಕ್ಕೆ ನಮ್ಮ ಜೊತೆ ಜೈದ್ ಖಾನ್ ಅವರು ಮತ್ತು ಸಿನಿಮಾದ ನಾಯಕಿ ಮಲೈಕಾ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ತೋಣ. ಜೈದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ಮಲೈಕಾ, ತಮಗೂ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಎಸ್, ಮೊದಲಿಗೆ ರಿಲೀಸ್ ತುಂಬ ಹತ್ತಿರದಲ್ಲಿದೆ, ಬೆಳವಣಿಗೆ ದಿನಗಳು. ಹೇಗಿದೆ ಓಡಾಟ ಎಲ್ಲ ಅಂತ? ಚೆನ್ನಾಗಿದೆ ಸರ್. ತುಂಬ ಟಯರ್ಡಿಂಗ್, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಆದರೂ ಸಹ ಎಲ್ಲ ಕಡೆ ಹೋಗಲೇಬೇಕು, ನನ್ನ ಕರ್ತವ್ಯ. ಹೆಂಗೆ ನಾವು ಕರ್ನಾಟಕ ಕಳ್ ಪ್ರವಾಸ ಅಂತ ಹೇಳಿ 31 ಡಿಸ್ಟ್ರಿಕ್ಟ್ 88 ತಾಲೂಕುಗಳು ಕವರ್ ಮಾಡಬೇಕು ಅಂತ ಏನು ಹೊರಟಿದ್ದೀವಿ. ಆಲ್ಮೋಸ್ಟ್ 70-80% ಮುಗ್ದೋಗಿದೆ. ಇನ್ನು ಉಳಿದಿರೋದೇ ಒಂದು 6-7 ಡಿಸ್ಟ್ರಿಕ್ಟ್ಸು. ಸೊ ಇನ್ನೊಂದು 6-7 ದಿನದಲ್ಲಿ ಅದು ಮುಗಿದೋದ್ರೆ ಸೊ ನನ್ನ ಜವಾಬ್ದಾರಿ ಒಂದು ಮಟ್ಟಕ್ಕೆ ನನ್ನ ಕಡೆಯಿಂದ ಮುಗೀತು. ಯಾಕೆ ಈ ಪ್ರಶ್ನೆ ಮೊದಲಿಗೆ ಕೇಳಿದೆ ಅಂತಂದರೆ, ಮೊದಲ ಸಿನಿಮಾ ಬನಾರಸ್ ತಲುಪೋ ತನಕ ಸುತ್ತಾಟನ ನಡೆಸಿದ್ರಿ. ಸೊ ಈಗ ಕರ್ನಾಟಕದಾದ್ಯಂತ ನಾವೇ ನೋಡ್ತಾ ಇದ್ದೀವಿ, ಕಳೆದ ಒಂದು ತಿಂಗಳಿಂದ ಬಹುತೇಕ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿದಿರಿ. ಸೊ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಜನ. ನೀವು ಅಷ್ಟು ಸುತ್ತಾಡ್ತಾ ಇರುವಂಥದ್ದು, ಒಬ್ಬ ನಟನೆಗೆ ಇರಬೇಕಾದಂಥ ಕಮಿಟ್ಮೆಂಟ್, ಅದು ನಮ್ಮ ಸಿನಿಮಾ ತಲುಪಿಸ್ಬೇಕು ಅಂತ, ಅದೆಲ್ಲವೂ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ನನ್ನ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ ಅಷ್ಟೇ ಸರ್. ಆಮೇಲೆ ಖುಷಿ ಆಗುತ್ತೆ, ಜನ ಆ ಮಟ್ಟಕ್ಕೆ ನನಗೆ ಪ್ರೀತಿ ಕೊಡ್ತಾ ಇರೋದು, ಅದನ್ನು 2ನೇ ಸಿನಿಮಾಗೆ. ಸೊ ನನಗೆ ಅರ್ಥ ಆಗಿ ಬಂದು ಏನಂತಂದರೆ, ನಾವು ಅವ್ರ ಬಾಗ್ಲ ಹತ್ರ ಹೋದರೆ ಅವ್ರು ನಮಗೆ ಇದೇ ಥರ ಪ್ರೀತಿನೇ ಕೊಡೋರು. ಥಿಯೇಟರ್ ಬಾಗ್ಲ ಹತ್ರ ಬರ್ತಾರೆ, 100% ಬರ್ತಾರೆ. ನಾವು ಅವ್ರ ಬಾಗ್ಲ ಹತ್ರ ಹೋಗಲ್ಲ, ನಾವು ಅವ್ರಿಗೆ ಸಿನಿಮಾ ತಲುಪಿಸಲ್ಲ. ಮತ್ತೆ ಒಂದು ಕೂಗು ಏನಂತಂದರೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತೇಳಿ. ಸೊ ನಂಗೆ ಅನ್ಸುತ್ತೆ ಅದು ಊಹಾಪೂಹಗಳು. ಸೋತಿದ್ರೆ ಅಥವಾ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ರೀಸನ್ ಅಷ್ಟೇ ಅಂತ ನಂಗೆ ಅನ್ಸುತ್ತೆ. ಸೊ ಸಿನಿಮಾದ ಕಂಟೆಂಟ್ ಬಗ್ಗೆ ಬರೋದಾದ್ರೆ, ಎಲ್ಲೋ ಒಂದು ಕಡೆ ಈ ಶರ್ಟ್ಲೆಸ್ ಕಂಟೆಂಟ್ಗಳು ಸಿಕ್ಕಾಪಟ್ಟೆ ವರ್ಕ್ ಆಗ್ತಾಯಿದೆ ಅಂತ ಅನಿಸ್ತದೆ. ಒಂದು ಕಡೆ ನಿಮ್ಮ ಲುಕ್ಕು, ಮತ್ತೊಂದು ಕಡೆ ನಿನ್ನೆ ರಿಲೀಸ್ ಆದಂತಹ ಟಾಕ್ಸಿಕ್ ಕಾಕತಾಳಿ ಅಂತ ಅನಿಸ್ತಾ ಇದೆ. ಈಗ ಕಂಪ್ಯಾರಿಸನ್ನೇ ಇಲ್ಲ. ಅದು ಇಟ್ ಇಸ್ ವರ್ಲ್ಡ್ ಸಿನಿಮಾ, ಇದು ಕನ್ನಡ ಸಿನಿಮಾ. ಬಟ್ ಒಂದಷ್ಟು ಚಿಕ್ಕ ಅಂಶಗಳು ಸ್ವಲ್ಪ ಟಾಕ್ಸಿಕ್ದು, ನಮ್ಮದು ಒಂದು ಸ್ವಲ್ಪ ಸೇಮ್ ಆಗಿರೋದ್ರಿಂದ ನಿಂಗೆ ಹಾಗೆ ಅನಿಸಿರ್ಬೋದು ಅಷ್ಟೇ. ಬ್ಲಡಿನ ಸಿಕ್ಕಾಪಟ್ಟೆ ಇದು ಕ್ಯಾರೆಕ್ಟರ್ ಅಂತ 101%. ಬ್ಲಡಿ ಲವ್ ಅಂತ ನಾವೇನು ಟೈಟ್ಲ್ ಇಟ್ಟಿದ್ದೀವಿ, ಕಲ್ಟ್ ಅಂತ ನಾವೇನು ಟೈಟ್ಲ್ ಇಟ್ಟಿದ್ದೀವಿ, ಅದು ಹಾಗೆ ಸಿನಿಮಾ ಇರುತ್ತೆ. ನನ್ನ ಕ್ಯಾರೆಕ್ಟರ್ ಆಗಬಹುದು, ಮಲೈಕಾ ಅವ್ರದ್ದು ಕ್ಯಾರೆಕ್ಟರ್ ಆಗಬಹುದು, ರಚಿತಾರಾಮ್ ಅವ್ರದ್ದು ಕ್ಯಾರೆಕ್ಟರ್ ಆಗಬಹುದು, ಕತೆ ಆಗಬಹುದು, ತುಂಬ ಕಲ್ಟ್ ಆಗಿರುತ್ತೆ. ಸೊ ಮೊದಲ ಸಿನಿಮಾ ಆ ರೀತಿ ಕಂಟೆಂಟನ್ನು ಮಾಡಿ, ನೆಕ್ಸ್ಟ್ ಯಾವುದೇ ರೀತಿಯ ಏನೋ ಭಯ ಇಲ್ಲದೆ ಮತ್ತೊಂದು ಕಂಟೆಂಟ್ ತೀರಾ ವಿಭಿನ್ನವಾದದ್ದು. ಬನಾರಸನ ಟೈಟ್ಲ್ ಕೇಳಿದಾಗ ಒಂದು ಬರೋ ಭಾವನೆನೇ ಬೇರೆ, ಕಲ್ಟ್ ಅಂತ ನಿಮ್ಮ ಲುಕ್ ನೋಡಿದಾಗ ಬರೋ ಭಾವನೆ ಬೇರೆ. ಯಾಕಷ್ಟೊಂದು ಅಂಥದ್ದೊಂದು ಚಾಲೆಂಜ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ನನಗೆ ಆಸೆ. ಈ ನಾರ್ಮಲ್ ಪ್ಯಾಟರ್ನ್, ಈಗ ನಾರ್ಮಲ್ ಸಿನಿಮಾಗಳು ಬೇರೆ ಹೀರೋಗಳು ಏನು ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ, ಯೂತ್ಸ್ ಬಗ್ಗೆ ಹೇಳ್ತಾರೆ ನಾನು, ಹಂಗೆ ಆ ಥರ ಮಾಡೋದು ನನಗೆ ಇಷ್ಟ ಇಲ್ಲ. ನಾನು ಮಾಡೋದು ತುಂಬ ಡಿಫ್ರೆಂಟ್ ಆಗಿರಬೇಕು. ಅದು ಜೈದ್ ಸಿನಿಮಾ ಅಂದ ತಕ್ಷಣ ಅದು ಅಭಿಪ್ರಾಯನೇ ಬರಬಾರ್ದು, ಇವನೇನು ಡಿಫ್ರೆಂಟಾಗಿ ಮಾಡ್ತಾನೆ, ಅಲ್ಲಿ ಸಾಂಗ್ದು ಅವಶ್ಯಕತೆ ಇಲ್ಲ, ಟ್ರೇಲರ್ದು ಅವಶ್ಯಕತೆ ಇಲ್ಲ. ಜೈದ್ ಸಿನಿಮಾ ಅಂದರೆ ನನ್ನ ಬ್ರ್ಯಾಂಡ್ ಅಂತ ನಾನು ಮಾಡ್ಕೊಬೇಕು ಅಂತ ನನ್ನ ಆಸೆ. ಸೊ ಮಲೈಕಾ ಅವರೇ, ಇಲ್ಲಿ ಯಾವ ಸಿನಿಮಾ ಹೀರೋನ ಹುಡುಕ್ತಾ ಇದ್ರಿ ಅಂತ? ಹೌದು, ನಾನು ಮಾಡಿರೋ ಸಿನಿಮಾಗಳು ಅದೇ ತರ ಇರೋದ್ರಿಂದ ಹಂಗ ಅನ್ಸಿರುತ್ತೆ. ಪ್ರಶ್ನೆ ಬರೋದು ಸಹಜ. ಇಲ್ಲಿ ನಮಗ್ ನಾವೇ ಹೀರೋ ಆಗಕ್ ಬಂದಿದೀವಿ ಅಂತ ಅನ್ಕೊಬಹುದು. ಇವಾಗ ಯಾವ ಸಿನಿಮಾನು ಹುಡ್ಕಕ್ಕೆ ಹೋಗ್ತಾ ಇಲ್ಲ. ಅದೇ ನನ್ಗನ್ಸುತ್ತೆ, ನಾವು ಪ್ರಮೋಷನ್ಸ್ ಮಾಡೋದ್ರಲ್ಲಿ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಸಿನಿಮಾ ಯಾವ ಥರ ರೀಚ್ ಆಗ್ತಿದೆ ಅಂತ. ಒಂಥರ ವಿಭಿನ್ನವಾಗಿರೋ ಪಾತ್ರ, ಎಲ್ಲರೂ ಹೇಳ್ತಾರೆ ವಿಭಿನ್ನವಾಗಿರೋ ಪಾತ್ರ ಅಂತ. ಅದು ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಅದರದ್ದು ಹೇಗಿದೆ ಅಂತ ಗೊತ್ತಾಗುತ್ತೆ, ನನ್ನ ಒಂದು ಪಾತ್ರ. ಸೊ ಹಾಗೆ ನಡೀತಾ ಇದೆ. ನೀವು ಸುಳ್ಳು ಹೇಳ್ತಾ ಇದ್ರಿ, ಇಲ್ಲೂ ಸಿನಿಮಾ ಬಿಟ್ಟಿಲ್ಲ ನೀವು. ಯಾಕೆ? ಅಯ್ಯೋ ಶಿವನ ಸಾಂಗ್ ಅಲ್ಲಿ ಒಂದು ಶರ್ಟ್ಗೆ ಒಂದು ಕಿಸ್ ಮಾಡುವಂತ ಒಂದು ಬರುತ್ತೆ, ಅಲ್ಲೂ ಬರ್ದಿರುತ್ತೆ ಇಂತಿ ನಿನ್ನ ಪ್ರೀತಿ ಅಂತ. ಹೆಸರು ಹೇಳಲ್ಲ, ಕಿಸ್ ಮುಳ್ಕೆ ಹೇಳಿರ್ತೀವಿ. ಹೆಸರು ಹೇಳಲ್ಲ. ಹೌದು. ಡೈರೆಕ್ಟ್ರು ಇಬ್ರು ಹೀರೋಯಿನ್ ಇರೋದ್ರಿಂದ ಹೆಸರನ್ನ ಬಿಟ್ಕೊಡೋದು ಬೇಡ ಅಂತಾನೆ ಹೇಳಿರೋದು. ಬಿಕಾಸ್ ನೀವಾಗ್ಲೇ ಪ್ಯಾಥೋ ಸಾಂಗ್ ನೋಡಿದ್ರಲ್ಲಿ ಅವರು ಮಾಧವ ಕ್ಯಾರೆಕ್ಟರ್ ಹೇಗೆ ಆಕ್ಟ್ ಮಾಡುತ್ತೆ, ಹೇಗೆ ಅದು ಅದೆಲ್ಲ ಆಕ್ಷನ್ಸ್ನ ತೋರಿಸ್ತಾ ಇದೆ. ಅದು ಯಾಕಿಂದ ಆಗಿದೆ, ಯಾರಿಂದ ಆಗಿದೆ, ಯಾರು ಏನು ಮಾಡಿದ್ರು ಅನ್ನೋ ಎಲ್ಲ ಪ್ರಶ್ನೆಗೆ ಉತ್ತರ ಹೆಸರು ರಿವೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಒಂದೇ ಒಂದು ಇದಕ್ಕೆ ನಾವು ಎಲ್ಲೂ ಬಿಟ್ಕೊಡ್ತಿಲ್ಲ. ಇಲ್ಲಿ ರಚಿತಾ ಅವ್ರ ಗೀತ, ನೀವು ಸಂಗೀತನ ಇರ್ಬೋದು, ಮಾಧವನ ಬಾಳಲ್ಲಿ ಇರ್ಬೋದು. ಸರ್, ಮೊದಲಿಗೆ ಈ ಕಂಟೆಂಟ್ ಟೈಟ್ಲ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ಕಲ್ಟ್. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಬಾಯಿಗಳ ಅಥವಾ ಜನಗಳ ಬಾಯಿನಲ್ಲಿ ಬರೋದು ಕಲ್ಟ್ ಸಿನಿಮಾ ತರ ಮಾಡ್ಬೇಕಂದ್ರೆ ಕಲ್ಟ್ ತರ ಸಿನಿಮಾಗಳಿರ್ಬೇಕು ಅಂತ. ನೀವು ಟೈಟಲಲ್ಲೇ ಕಲ್ಟ್ ಇಟ್ಟಿದ್ದೀರಿ, ಏನ್ ಕಾರಣ? ಕಾರಣ ಏನಿಲ್ಲ ಸರ್, ಕ್ಯಾರೆಕ್ಟರ್ ತುಂಬ ಕಲ್ಟ್ ಆಗಿತ್ತು ನಂದು. ಈಗ ನಾನು ತುಂಬ ವಿಚಿತ್ರವಾಗಿ ಆಡ್ತಾನೆ ಸಿನಿಮಾದಲ್ಲಿ. ಯಾಕಂದರೆ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ಸ್ ಆಗಿರೋದ್ರಿಂದ. ಆಮೇಲೆ ಒಂದಷ್ಟು ಎಪಿಸೋಡ್ಸ್ ತುಂಬ ಕಲ್ಟ್ ಆಗಿತ್ತು. ಏನಕ್ಕೆ ನಾವು ಕಲ್ಟ್ ಇಡಬಾರ್ದು ಟೈಟ್ಲ್ನ ಅಂತೇಳಿ, ಸೊ ಕಲ್ಟ್ ಅಂತ. ಹಾಗಾಗಿ ಈ ಸಬ್ಜೆಕ್ಟ್ಗೆ ಅದು ಸೂಟ್ ಆಗ್ತಾ ಇತ್ತು.
ಸೊ ಸಿನಿಮಾ ವಿಚಾರದಲ್ಲಿ ನಿಮ್ಮನ್ನು ಒಪ್ಸೋದು ಭಾಳ ಕಷ್ಟ, ಯಾಕಂದರೆ ಆಲ್ಮೋಸ್ಟ್ 2018 ಫಸ್ಟ್ ಸಿನಿಮಾ ಬರುತ್ತೆ. ಆ ನಂತರದಲ್ಲಿ ಇಷ್ಟು ವರ್ಷದ ಜರ್ನಿ ಇದೆಯಲ್ಲ, ಅಂದರೆ ಕಾಯುವಿಕೆ ಇದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಚಾಯ್ಸ್ ಹೇಗಿರುತ್ತೆ ಅಂತ. ಸೊ ಅದೆಲ್ಲವನ್ನು ಮೀರಿ ಈ ಕತೆ ಕಾಡೋಕ್ಕೆ ಕಾರಣ ಏನು? ಒಂದು ಕತೆ ಅಂದರೆ ಇವತ್ತಿನ ಜನ್ರೇಷನ್ಗೆ ತುಂಬ ಆಪ್ಟ್ ಆಗಿದೆ ಕತೆ ಇದು. ಇವತ್ತಿನ ಜನ್ಸಿ ಯೂತ್ಸ್ ಏನಿದ್ದಾರೆ, ಲವ್ವಲ್ಲಿ ಯಾವ ರೀತಿಯಲ್ಲಿ ಹ್ಯಾಮಾರ್ತಿದ್ದಾರೆ, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು. ಒಂದು ಎರಡನೇದು, ಈ ಜನ್ಸಿ ಪೇರೆಂಟ್ಸ್ ಏನಿದ್ದಾರೆ ಅವ್ರವ್ರ ಲೈಫಲ್ಲಿ ಅವ್ರು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಂದರೆ ಮಕ್ಳಿಗೆ ಟೈಮ್ ಕೊಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಪ್ರಕಾರ ಏನಂದರೆ ಮಕ್ಳಿಗೆ ಎಜುಕೇಷನ್ ಕೊಟ್ಬಿಟ್ರೆ, ಅವ್ರ ಆಸೆಗಳೆಲ್ಲ ಈಡೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳಿ. ಅದು ಅಲ್ಲ. ಸೊ ಆ ಅಂಶಗಳ ಮೇಲೆ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು. ಎರಡನೇದು ನಂದು ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಯಾಕಂದರೆ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಆಗಿರೋದ್ರಿಂದ, ಸೊ ನೀವು ನಂದು 3 ಸಿನಿಮಾ ಏನು ನೋಡ್ತೀರಾ ಅದು ಒಂದು ಸಿನಿಮಾದಲ್ಲಿ ನೋಡ್ತೀರಾ. ಸೊ ಅದು ನನಗೆ ತುಂಬ ಚಾಲೆಂಜಿಂಗ್ ಆಗೋಯಿತು. ನನಗೆ ಒಂದು ಫ್ರೆಶ್ ಅಂತ ಅನಿಸ್ತು. ನನಗೂ ಪರ್ಸ್ನಲಾಗಿ ನನಗೊಂದು ಚಾಲೆಂಜ್ ಇತ್ತು ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ, ನಾನು ಇನ್ನೂ ಬೇರೆ ಬೇರೆ ಥರ ಮಾಡ್ಬೋದಲ್ಲ ಅಂತ ಹೇಳಿ. ಸೊ ಇದೊಂದು ಪ್ಲ್ಯಾಟ್ಫಾರ್ಮ್, ಸೊ ಅದಕ್ಕೆ ಇದನ್ನು ಆಯ್ಕೆ ಮಾಡಿಕೊಂಡೆ. ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆ ಆಗುತ್ತೆ, ಅದಕ್ಕೆ ಬಂದಂಥ ಕಮೆಂಟ್ಸ್ಗಳನ್ನು ನೀವು ನೋಡಿದ್ರಾ? ಖಂಡಿತ ಅಲ್ಲವೋ. ಅಂದರೆ ನಾನು ಕಮೆಂಟ್ಸ್ಗೆ ಜಾಸ್ತಿ ಗಮನ ಕೊಡಲ್ಲ, ಓದೋದು ಇಲ್ಲ. ಬಟ್ ಫಸ್ಟ್ ಪೋಸ್ಟರ್ ಬಿಟ್ಟಿರೋದ್ರಿಂದ ಒಂದಷ್ಟು ಅಭಿಪ್ರಾಯ ಏನಿದೆ ಅಂತ ಓದಿದೆ. ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇತ್ತು. ಒಂದು ಸ್ವಲ್ಪ ಜನ ಬೇರೆ ಬೇರೆ ಥರ ಮಾಡೋದು. ಅಫ್ಕೋರ್ಸ್ ಈಗ ನಾವು ಏನೋ ಒಂದು ಡಿಫ್ರೆಂಟಾಗಿ ಮಾಡೋಕ್ಕೆ ಹೊಡ್ತೀವಿ ಅಂದರೆ ಫಸ್ಟ್ ಬರೋದೇ ನೆಗೆಟಿವ್. ಸೊ ನಾವು ಮುಂಚೆ ಡಿಸೈಡ್ ಮಾಡ್ಕೊಂಡಿದ್ವಿ, ಬರೋದೇ ಫಸ್ಟ್ ನೆಗೆಟಿವ್, ಬಿಡೋದನ್ನ ಬಿಡೋಣ, ಆಮೇಲೆ ನಾವು ಏನು ಕಂಟೆಂಟ್ಗಳು ಬಿಟ್ಕೊಂಡು ಹೋಗ್ತೀವಲ್ಲ ಅದನ್ನು ಪಾಸಿಟಿವ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ದೇವ್ರ ದಯೆಯಿಂದ ನಾವು ಏನು ಅಂದ್ಕೊಂಡಿದ್ವೋ ಅದೇ ಹಾಗೇ ಬಂತು. ಫಸ್ಟ್ ಪೋಸ್ಟರ್ ಬಿಟ್ವಿ, ನೆಗೆಟಿವ್ ಆಯಿತು. ಆಮೇಲೆ ಟೀಸರ್ ಬಿಟ್ವಿ, ಅಯ್ಯೋ ಶಿವನೇ ಹಾಡು ಬಿಟ್ವಿ. ಸೊ ಅಲ್ಲಿಂದನೇ ಅದು ಪಾಸಿಟಿವಿಟಿ ತಿರುಗಕ್ಕೆ ಶುರು ಆಯಿತು. ಸೊ ಬೈ ಗಾಡ್ ಗ್ರೇಸ್, ದೇವ್ರ ದಯೆಯಿಂದ ಇವಾಗ ಎಲ್ಲ ಪಾಸಿಟಿವಿಟಿ ಆಗಿದೆ. ಸಿನಿಮಾದ ಉದ್ದಕ್ಕೂ ಇದೇ ಥರ ಇರ್ತಾರೆ, ಅಂದರೆ ಏನೋ ಫಸ್ಟ್ ಲುಕ್ ಏನಿದೆ ಅದೇ ಥರ ಇರ್ತಾರೆ ಹೇಗೆ? ಇಲ್ಲ ಖಂಡಿತ ಇಲ್ಲ, ಡಿಫ್ರೆಂಟ್ ಲುಕ್ಸ್ ಇದೆ ಅವ್ರಿಗೆ. ಅಂದ್ರೆ ಬರೀ ಲುಕ್ಸ್ ಅಲ್ಲಿ ಇವಾಗ ಡಿಫ್ರೆಂಟ್ ಶೇಡ್ ಮಾಡ್ತಿದ್ದಾರೆ ಅಂದ ತಕ್ಷಣ ಬರೀ ನಾವು ಅಪಿಯರೆನ್ಸ್ ಅಲ್ಲಿ ಅಥವಾ ಔಟ್ ಫಿಸಿಕಲಿ ನಾವು ಅದನ್ನ ತೋರಿಸೋ ಅಷ್ಟೇ ಅಲ್ಲ, ನಮ್ಮ ಆಕ್ಟಿಂಗ್ ಅಲ್ಲೂ ನಾವು ತೋರಿಸ್ಬೇಕಾಗುತ್ತೆ. ಬರೀ ಆಕ್ಟಿಂಗ್ ಅಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಅಲ್ಲ ಅಥವಾ ಪಾತ್ರ ಬಿಹೇವ್ ಮಾಡೋ ರೀತಿ ಇರ್ಬೋದು, ಅದನ್ನೆಲ್ಲ ಡೆಫಿನೆಟ್ಲಿ 3 ಪಾತ್ರದಲ್ಲಿ ಜಸ್ಟಿಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಶಾರ್ಟ್ ಹೇರ್, ಮಿಡ್ ಹೇರ್, ಲಾಂಗ್ ಹೇರ್, ಬರೀ ಅದಷ್ಟೇ 3 ಡಿಫ್ರೆಂಟ್ ಶೇಡ್ಗೆ ಭಾಗಿಯಲ್ಲ. ಅವ್ರ ಆಕ್ಟಿಂಗ್, ಅವರ ವಾಯ್ಸ್ ಮಾಡ್ಯುಲೇಷನ್, ಅವ್ರ ಆಕ್ಟಿಂಗ್ ಮಾಡಿರೋ ರೀತಿ ಅಥವಾ ಸಿಚುವೇಶನ್ ಮಾಡಿರೋ ಆಕ್ಟಿಂಗ್ನ ಅದು ತುಂಬಾ ಮುಖ್ಯ ಆಗುತ್ತೆ. ಈ ಕಾಲದ ಒಂದು ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ರು, ಅಂದರೆ ಯಾಮಾರಿಸೋದು ಅನ್ನೋ ವಿಚಾರ. ಇದರಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ಸಿಕ್ಕಾಪಟ್ಟೆ ಯಾಮಾರಿಸೋರು ಯಾರು, ಗಂಡು ಮಕ್ಳ ಹೆಣ್ಮಕ್ಳ ಅಂತ? ಹೆಣ್ಣಿಗೆ ಕೇಳಿದ್ರೆ ಹೆಣ್ಣೆ ತಾನೇ ಹೇಳೋದು, ಆಪೋಸಿಟ್ ಜೆಂಡರ್ಗೆ ಹೇಳೋದವರು. ಏನ್ ಸರ್, ಇವಾಗ ನಾವ್ ಯಾಮಾರಿದ್ರೆ ಅಥವಾ ಯಾಮಾರಿಸ್ಕೊಂಡ್ರೆ ಅದ್ರ ಬಗ್ಗೆ ಹೇಳ್ಬೋದು. ನಾವೆರಡು ಮಾಡಿಲ್ಲ, ಸೊ ನನಗೆ ಗೊತ್ತಿಲ್ಲ. ಬಹುತೇಕ ಗಂಡ್ಮಕ್ಳೆ ಅಂತ ಅನ್ಸುತ್ತೆ, ಯಾಕಂದ್ರೆ ಈ ಸಿನಿಮಾದಲ್ಲಿ ಹಂಗೆ ತಾನೇ ಕಾಣಿಸ್ತಾ ಇರೋದು ಪಾಪ ಮಾಧವ. ಅಂದ್ರೆ ಅವರೇ ಯಾಮಾರಿಸ್ಕೊತಾರ ಅಥವಾ ಯಾಮಾರಿಸ್ತಾರ? ಅದು ವಿಷಯ ಅಂತ. ಅದು ವಿಷಯ. ಯಾರು ಯಾಮಾರಿಸ್ತಾರೆ? ನಾನ್ ಯಾಮಾರಿಸ್ತೀನಿ, ಅವ್ರು ರಚಿತಾ ಮ್ಯಾಮ್ ಯಾಮಾರಿಸ್ತಾರ, ಇವರೇ ಯಾಮಾರಿಸ್ತಾರ ಅಥವಾ ಇನ್ನೊಬ್ರು ಬರ್ತಾರ, ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಕನ್ಫ್ಯೂಷನ್ ಬಿಲ್ಡ್ ಆಗಿದೆ ಜನರಲ್ಲಿ ಅಂತ ನನ್ಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ, ನೀವು ಪ್ಯಾಥೋ ಸಾಂಗ್ ನೋಡಿದ್ಮೇಲೆ? ಪ್ಯಾಥೋ ಸಾಂಗ್ ಮಾಡೋದು ನಮ್ಗೂ ಅನಿಸ್ತದೆ, ಯಾಮಾರೋದು ಗಂಡು ಮಕ್ಳೆ ಅಂತ. ಸರಿ ಬಿಡಿ. ಜೈದ್ ಅವ್ರೆ, ಅಂದ್ರೆ ಸಿನಿಮಾ ಆಯ್ಕೆ ವಿಚಾರದಲ್ಲಿ, ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ಅಥವಾ ಸೌತ್ ಅಥವಾ ಇಂಡಿಯನ್ ಇಂಡಸ್ಟ್ರಿ ಈಗ ವರ್ಕ್ ಆಗ್ತಿರೋದೆ ಮೈಥಾಲಜಿ ಸಿನಿಮಾಗಳು, ಪೀರಿಯಡಿಕ್ ಸಿನಿಮಾಗಳು, ಫ್ಯಾಂಟಸಿ ಸಿನಿಮಾಗಳು, ಈ ತರ ಹೋಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಒಂದು ಲವ್ ಸ್ಟೋರಿನ ಇಟ್ಕೊಂಡು ಸಿನಿಮಾ ಮಾಡ್ತಿರೋದು ತುಂಬಾ ದೊಡ್ಡ ಚಾಲೆಂಜ್ ಅನಿಸ್ತಾ ನಿಮ್ಗೆ ಆರಂಭದಲ್ಲಿ? ಇದು ನಿಮ್ಮ ಸ್ಟೇಟ್ಮೆಂಟ್ ನಾನು ಒಪ್ಪಲ್ಲ ಸರ್, ಇದು ಸುಳ್ಳು. ಎಲ್ಲ ಥರ ಸಿನಿಮಾನು ವರ್ಕ್ ಆಗುತ್ತೆ. ನೀವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ, ಯಾವ ಥರ ನೀವು ಕಥೆನ ಪ್ರೆಸೆಂಟ್ ಮಾಡ್ತಿದ್ದೀರಾ ಅನ್ನೋ ಮೇಲೆ ಡಿಪೆಂಡ್. ಮತ್ತು ಕೆಲವೊಂದು ಸಂದರ್ಭಗಳೇನಾಗುತ್ತೆ, ಈಗ ಏನು ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಮೈಥಾಲಜಿ, ಬಿಯಾಂಡ್ ಇಮ್ಯಾಜಿನೇಷನ್ ಸಿನಿಮಾಗಳು, ಎಕ್ಸ್ಟ್ರಾ ಅಂದರೆ ಟೂ ಮಚ್ ಆ್ಯಕ್ಷನ್ ಸಿನಿಮಾಗಳು ನೋಡಿ ಸಾಕಾಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಇವಾಗ ತುಂಬ ಫೀಲ್ ಗುಡ್ ಸಿನಿಮಾಗಳು ಬೇಕು ಸರ್. ಈಗ ಒಂದು ನಾರ್ಮಲ್ ಫ್ಯಾಮಿಲಿ ಜೊತೆ ಆರಾಮಾಗಿ ಒಂದು ವೀಕೆಂಡ್ಗೆ ಅಥವಾ ಒಂದು ರಜೆಯಲ್ಲಿ ಸಿಕ್ಕಿದಾಗ ಹೋಗ್ಬಿಟ್ಟು ಒಂದು ಫೀಲ್ ಗುಡ್ ಸಿನಿಮಾನೋ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನೋಡಬೇಕು ಅಂತ ಆಸೆ ಮತ್ತೆ ಅವ್ರ ಮನಸ್ಸಲ್ಲಿ ಬಂದಿದೆ. ಸೊ ನೋಡಿ, ನೀವು ಈ ಸಿನಿಮಾ ಬಿಟ್ಟ ಮೇಲೆ ಅದಕ್ಕೆ ಉತ್ತರ ನಿಮಗೆ ಸಿಗುತ್ತೆ. ಕೆಲವೊಂದು ಕಡೆ ಫಸ್ಟ್ ಲುಕ್ ನೋಡಿದಂಥ ಮಾಧವ ಏನು ಕ್ಯಾರೆಕ್ಟರ್ ಇದೆ, ಅದಕ್ಕೂ ಸಿನಿಮಾದ ಒಳಗಿರೋಂಥ ಮಾಧವನಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲೂ ಕೂಡ ಟೀಸರ್ ಮತ್ತು ಟ್ರೈಲರ್ ನೀವು ಬಿಟ್ಕೊಟ್ಟಿಲ್ಲ, ಬಿಟ್ಟಿರೋದೆಲ್ಲ ಸಾಂಗ್ಗಳೇ. ಸಿನಿಮಾದ ಕತೆ ಬಿಟ್ಟೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಏನಂತದ್ದು? ಅಫ್ಕೋರ್ಸ್ ಕತೆ ರಿವೀಲ್ ಆಗಿಬಿಡುತ್ತೆ ಅಂತೇಳಿ. ಆಮೇಲೆ ಈ ಸಿನಿಮಾದ ನಾವು 4 ಹಾಡು ಬಿಟ್ಟಿದ್ದೀವಿ, ಇನ್ನೂ 2 ಹಾಡಿದೆ, ನಾವೇ ಬೇಕು ಅಂತ ಬಿಟ್ಟಿಲ್ಲ. ಏನಕ್ಕೆ ಅದು ಮೌಂಟೇಜ್ ಸಾಂಗ್ಸ್ ಆಗಿರೋದ್ರಿಂದ ಆ ಕತೆ ಗೊತ್ತಾಗೋಗುತ್ತೆ. ಸೊ ಹಾಗಾಗಿ ಆ 2 ಸಾಂಗ್ಸು ನಾವು ಬಿಟ್ಟಿಲ್ಲ. ಟ್ರೇಲರ್ ಬಿಡ್ತೀವಿ ಇವಾಗ, ಇನ್ನು ಜಸ್ಟ್ 2 to 3 days ಅಷ್ಟೇ. ಸೊ ಟ್ರೇಲರ್ ಬಂದಾದ್ಮೇಲೆ ನಿಮಗೆ ಒಂದು
ಗೊತ್ತಾಗತ್ತೆ ಯಾವ ಥರ ಸಿನಿಮಾ ಇದು ಅಂತ ಹೇಳಿ. ಸೊ ಮತ್ತೊಂದು ಕಡೆ ಅನಿಲ್ ಅವರ ಬರವಣಿಗೆ ಮತ್ತು ಅವರ ಡೈರೆಕ್ಷನ್ ನೋಡಿದ್ರೆ ಪ್ರತಿ ಸಿನಿಮಾನು ತುಂಬ ವಿಭಿನ್ನವಾದಂಥ ಕಂಟೆಂಟ್ ಟಚ್ ಮಾಡ್ಕೊಬರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಈ ಸಿನಿಮಾ ಅಂತ ಬಂದಾಗ, ಕತೆ ಅಂತ ಬಂದಾಗ, ನೀವು ಜೊತೆ ಕೂತು ವರ್ಕ್ ಮಾಡಿದಂಥ ದಿನಗಳು ಮತ್ತು ಕೆಲಸಗಳು ಹೇಗಿತ್ತು ಆ ಪ್ರೋಸೆಸ್ ಅಂತ? ತುಂಬ ಚೆನ್ನಾಗಿತ್ತು. ಆಮೇಲೆ ಹಿ ಈಸ್ ವೆರಿ ಪ್ಯಾಷನೆಟ್. ಸೇಮ್ ನನಗೆ ಯಾವ ಥರ ಒಬ್ಬ ಡೈರೆಕ್ಟರ್ ಬೇಕು ಅಂತ ಅದೆಲ್ಲ ಗುಣಗಳು ಅವ್ರದ್ರಲ್ಲಿ ಇತ್ತು. ಆಮೇಲೆ ಇಲ್ಲಿವರೆಗೂ ಒಂದು 6-7 ಸಿನಿಮಾ ಅವ್ರು ಮಾಡಿರಬೇಕು ಅವ್ರ ಕರಿಯರಲ್ಲಿ. ಬಟ್ ನಾನು ಹೇಳ್ತೀನಿ, ಅದು 6-7 ಸಿನಿಮಾ ಪಕ್ಕಕ್ಕೆ ಇಟ್ಟರೆ ಕಲ್ಟ್ ಒಂದು ಸಿನಿಮಾ ಅಂತ ಹೇಳ್ಬೋದು. ಅವ್ರು ಅವ್ರ ಪೊಟೆನ್ಷಿಯಲ್ ಇದೆಯಾ, ಅನಿಲ್ ಕುಮಾರಲ್ಲಿ ಒಂದು ಏನು ಪೊಟೆನ್ಷಿಯಲ್ ಇದೆಯೋ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ ಆದಮೇಲೆ ಅವ್ರಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಒಳ್ಳೆ ಹೆಸರು ಸಿಗುತ್ತೆ. ಆಮೇಲೆ ನನಗೂ ಮತ್ತು ಅವ್ರ ಬಾಂಡಿಂಗ್ ಯಾವ ರೇಂಜ್ಗೆ ಆಗೋಗ್ಬಿಡ್ತು ಅಂದರೆ, ಅವ್ರು ಇಷ್ಟಪಟ್ಬಿಟ್ರೆ ಅದು ನನಗೆ ಇಷ್ಟ ಆಗುತ್ತೆ, ನಾನು ಇಷ್ಟಪಟ್ಬಿಟ್ರೆ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಆ ರೇಂಜ್ಗೆ ನಮ್ಮಿಬ್ರದ್ದು ಬಾಂಡಿಂಗು ಮರ್ಜ್ ಆಗೋಯ್ತು. ಈಗ ಕಂಟೆಂಟು ಮತ್ತು ವಿಚಾರಕ್ಕೆ ಬರೋಕ್ಕೆ ಮೊದಲು ನಿಮ್ಮ ಲುಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಮನೆಯವರೇ ಫಸ್ಟ್ ಟೈಮ್ ನೋಡಿದಾಗ ಕೈಲಿ ಸಿಗರೇಟು ಬಾಟಲ್ಲು ಈ ಲುಕ್ಕಲ್ಲೆಲ್ಲ ಏನಂದ್ರು? ಸ್ವಲ್ಪ ಮಾಡೋ ಟೈಮ್ಗೆಲ್ಲ ಸ್ವಲ್ಪ ಭಯ ಇತ್ತು, ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಬಟ್ ಯಾವುದಾದಂಥ ರಿಯಾಕ್ಷನ್ಸ್ ಬರಲಿಲ್ಲ ನಮ್ಮ ಮನೆ ಕಡೆಯಿಂದ. ಏನೂ ಇಲ್ಲ, ಇಲ್ಲಿವರೆಗೂ ಇಲ್ಲ. ತಂದೆಯವರು ಏನೂ ಇಲ್ಲ, ಓಕೆ, ಏನೂ ಇಲ್ಲ. ಮಲೈಕ್ ಅವ್ರು ನೀವಾದ್ರೂ ಅಂದ್ಕೊಂಡಿದ್ರ ಬನಾರಸಲ್ಲಿ ನೋಡಿದಂಥ ಝೈದ್ ಅವರು ಈ ಸಿನಿಮಾಗಿರುವಂಥ ಝೈದ್ ಅವ್ರಿಗೂ ಇರುವಂಥ ವ್ಯತ್ಯಾಸ? ಬನಾರಸ್ ನೋಡಿರ್ಲಿಲ್ಲ, ಸಿನಿಮಾ ಒಪ್ಕೊಂಡ್ಮೇಲೆ ನೋಡಿದ್ ನಾನು. ಸೊ ಬನಾರಸಲ್ಲಿ ನೋಡುವಾಗ ನನಗನ್ಸಿದ್ದು, ನಾನು ಸೀರಿಯಲ್ ಮಾಡುವಾಗ ಫಸ್ಟ್ ಟೈಮ್ ಸೀರಿಯಲ್ ಟೆಲಿಕಾಸ್ಟ್ ಆದಾಗ ತುಂಬ ಜನ ಫೋನ್ ಮಾಡಿ ಹೇಳಿದ್ದು, ಹೊಸೊಬ್ಳು ಥರ ಮಾಡ್ತಾ ಇಲ್ಲ ನೀನು, ತುಂಬ ಚೆನ್ನಾಗಿ ಮಾಡಿದ್ಯಾ. ಯಾಕಂದರೆ ಅದೊಂದು ಮೇಜರ್ ಕಾಂಪ್ಲಿಮೆಂಟ್ ಒಂದು ಆರ್ಟಿಸ್ಟ್ಗೆ ಬರಬೇಕಂದ್ರೆ ಫಸ್ಟ್ ಟೈಮ್ ಒಂದು ಸ್ಟಾರ್ಟ್ ಮಾಡಿದಾಗ, ನನಗೆ ಫಸ್ಟ್ ಟೈಮ್ ಬನಾರಸ್ ನೋಡಿದಾಗ ಹಾಗೆ ಅನಿಸ್ತು. ಅಂದರೆ ಇವರು ಟಿಪಿಕಲ್ ಪೊಲಿಟಿಷಿಯನ್ ಮಕ್ಕಳು ಹೇಗೆ ಆ್ಯಕ್ಟಿಂಗ್ ಅಷ್ಟಕ್ಕಷ್ಟೇ ಇದ್ರು, ಏನೋ ಒಂದು ಗ್ರ್ಯಾಂಡ್ಯೂರಾಗಿ ಸಿನಿಮಾ ಮಾಡ್ತಾರೆ, ಅದು ಓಡುತ್ತೋ ಗೊತ್ತಿಲ್ಲ, ಹಂಗೆ ಸಿನಿಮಾಗಳು ಮಾಡ್ತಾ ಇರ್ತಾರೆ. ಬಟ್ ಅವ್ರು ಆ ಕ್ಯಾಟಗರಿಗೆ ಸೇರಲ್ಲ ಅಂತ ನನ್ಗನ್ಸ್ತು. ಒಂದು ಒಳ್ಳೆ ಪರ್ಫಾರ್ಮರ್ ಇದೆ ಅವರಲ್ಲಿ, ಒಂದು ಒಳ್ಳೆ ಹಸುವಿದೆ ನನ್ನ ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾನೇ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಬಟ್ ನಾನು ಫಸ್ಟ್ ಬನಾರಸ್ ನೋಡಿದಾಗ ಒಂದೇ ಒಂದು ಗೊತ್ತಾಗಿದ್ದು, ಹಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಅಂತ. ಬಟ್ ಇದರಲ್ಲಿ ಹಿ ಈಸ್ ನಾಟ್ ಅಟ್ ಆಲ್ ಅ ಗುಡ್ ಪರ್ಫಾರ್ಮರ್, ಹಿ ಈಸ್ ಅ ಪರ್ಫೆಕ್ಟ್ ಪರ್ಫಾರ್ಮರ್ ಅಂತಾನೆ ತೋರಿಸ್ಕೊಂಡಿದ್ದಾರೆ. ಬಿಕಾಸ್ ಅವ್ರು ಹೇಳಿದಾಗ 3 ಸಿನಿಮಾದಲ್ಲಿ ಮಾಡೋ ಕೆಲಸಗಳಿಗೆ ಒಂದು ಸಿನಿಮಾದಲ್ಲಿ ಆ ಒಂದು ಕ್ಯಾರೆಕ್ಟರ್ಗೆ ಹಾಕಿದ್ದಾರೆ ಅವರು. ಸೊ ಡೆಫಿನೆಟ್ಲಿ ಜನಕ್ಕೆ ಚೆನ್ನಾಗೆ ರೀಚ್ ಆಗುತ್ತೆ. ಸರ್ 3 ಶೇಡ್ ಅಂತ ಹೇಳಿದ್ರೆ ಪ್ರತಿ ಅಂದರೆ ಒಂದಷ್ಟು ಸೀನ್ಸ್ಗಳು ಮೊದಲೇ ಕ್ರಿಯೇಟ್ ಮಾಡಿರುತ್ತೆ, ಮೊದಲೇ ತೆಗಿಬೇಕಾಗುತ್ತೆ. ಆ ಸ್ವಿಚ್ ಓವರ್ ಆಗೋದಿದೆಯಲ್ಲ ಬಹಳ ಕಷ್ಟದ ವಿಚಾರ. ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ಸರ್ ನನಗೆ ಅದು ಇಡೀ ಸಿನಿಮಾದಲ್ಲಿ. ಏನಕ್ಕಂದರೆ ನಾನು ಇವಾಗ ಮುಂಚೆನೇ ಹೇಳಿದಾಗೆ ನಂದು ಬಾಡಿ ಲ್ಯಾಂಗ್ವೇಜು ಬೇರೆ, ಕಾಸ್ಟ್ಯೂಮ್ ಬೇರೆ, ಲುಕ್ ಬೇರೆ, ಅದು ವೆರಿ ಈಸಿ. ಬಟ್ ಬಾಡಿ ಲ್ಯಾಂಗ್ವೇಜು ಬೇರೆ, ಮಾತಾಡೋ ರೀತಿ ಬೇರೆ, ನಡ್ಕೊಳ್ಳೋ ರೀತಿನೂ ಬೇರೆ. ಸೊ 3 ಡಿಫ್ರೆಂಟ್, ಒಂದೇ ವ್ಯಕ್ತಿ ಇದು. ಸೊ ಅದು ಆ್ಯಕ್ಟಿಂಗ್ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ಮೆಂಟಲಿ ಚಾಲೆಂಜಸ್ ಇತ್ತು. ಸೊ ಅವಾಗ ನಾವೇನು ಮಾಡಿದ್ವಿ, ABC ಅಂತ ಇದ್ವಿ, ಝೈದ್ ಕ್ಯಾರೆಕ್ಟರ್ A, ಕ್ಯಾರೆಕ್ಟರ್ B, ಕ್ಯಾರೆಕ್ಟರ್ C ಅಂತೇಳಿ. ಸೊ ದಿಢೀರಂತ ಹೇಳ್ಬಿಟ್ಟು ಶಿಫ್ಟ್ ಆಗೋದು, ಮೂಡ್ ಶಿಫ್ಟ್ ಆಗೋದು, ಮತ್ತು ವಾಯ್ಸ್ ಮತ್ತೆ ಬೇರೆ ಬೇರೆ ಥರ ಚೇಂಜ್ ಆಗೋದು, ಅದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗಿತ್ತು. ಆಮೇಲೆ ನಾವು ಶುರು ಮಾಡಿದ್ದು ಲಾಂಗ್ ಹೇರಿಂದ. ಫಸ್ಟ್ ಲಾಂಗ್ ಹೇರ್, ಸಿಕ್ಕಾಪಟ್ಟೆ ಗಡ್ಡ, ಈ ಲುಕ್ ನೀವು ಏನು ನೋಡ್ತಿದ್ದೀರಾ ಅದರಿಂದ ಶುರು ಮಾಡಿದ್ದು. ಅದನ್ನು ಪೋರ್ಷನ್ಸ್ ನಾವು ಮುಗಿಸಿ ಮತ್ತೆ ರೀಚೆಕ್ ಮಾಡಬೇಕಾಗಿತ್ತು. ಹೇರ್ ಕಟ್ ಮಾಡಿದ್ಮೇಲೆ ಮತ್ತೆ ಅಷ್ಟು ಹೇರ್ ಗ್ರೋ ಮಾಡೋಕ್ಕಾಗಲ್ಲ, ಅದನ್ನು ರೀಚೆಕ್ ಮಾಡಿ ಎಲ್ಲ ಕಂಪ್ಲೀಟೆಡ್ ಅಂದರೆ ಮತ್ತೆ ಮೀಡಿಯಮ್ ಲಾಂಗ್ ಹೇರ್ಗೆ. ಸೊ ಆ ಪೋರ್ಷನ್ ಮುಗಿಸು ಮತ್ತೆ ಶಾರ್ಟ್ ಹೇರ್ಗೆ ನಾವು ಹಿಂಗೆ ಬಂದಿದ್ದು. ತೀರಾ ಕಷ್ಟ ಆದಂಥ ಲುಕ್ಕು ಮತ್ತು ಪಾತ್ರ ಯಾವುದು ಅಂತ ಶೇಡ್ಗಳಲ್ಲಿ? ನನಗೆ ತೀರಾ ಕಷ್ಟ ಅಂದರೆ ಆಲ್ಮೋಸ್ಟ್ 3 ಕಷ್ಟವನ್ನು, ಅದು ಸಿಚುವೇಶನ್ಸ್ ಮೇಲೆ ಕಷ್ಟ ಅಂತ ಅನಿಸ್ತು. ಬಟ್ ತೀರಾ ಜಾಸ್ತಿ ಕಷ್ಟ ಅಂತ ನನಗೆ ಅನಿಸಿದ್ದು ಈ ಲುಕ್. ಏನಕ್ಕಂದರೆ ತುಂಬ ವೈಲ್ಡ್, ಸಿಕ್ಕಾಪಟ್ಟೆ ವೈಲ್ಡ್, ವೆರಿ ಆ್ಯರಗೆಂಟ್, ಶಾರ್ಟ್ ಟೆಂಪರ್. ಅದು ರಿಯಲ್ ಲೈಫಲ್ಲಿ ಅದು ಸಿಚುವೇಶನ್ಗೆ ನಡೆಯೋದು ಬೇರೆ, ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಕ್ಯಾಮರಾ ಮುಂದೆ ಇಟ್ಕೊಳ್ಳೋದು ಬೇರೆ. ಸೊ ಅದೊಂದು ಸ್ವಲ್ಪ ಕಷ್ಟ ಆಯಿತು ನನಗೆ. ಸೊ ಒಂದು ಹಂತದಲ್ಲಿ ಸಿನಿಮಾದ ಕಂಟೆಂಟ್ ನೋಡಿದಾಗ ಅನಿಮಲ್, RX-100 ಆಗಲಿ, ಅರ್ಜುನ್ ರೆಡ್ಡಿ, ಈ ಥರದ್ದೆಲ್ಲ ನೆನಪಾಗುತ್ತೆ. ಸೊ ಅದೇ ಥರ ಸಿಕ್ಕಾಪಟ್ಟೆ ರಗಡ ರೆಬಲ್ಲ ಪಾತ್ರ ಇಲ್ಲ ಸರ್, ನೀವು ಇವಾಗ ಇದನ್ನ ಅನಿಲ್ ಸರ್ ಕೇಳಿದ್ರೆ ಅದು ಆನಿಮಲ್, ಇದು ಹ್ಯೂಮನ್ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾನು ಅದು ಕಂಪೇರೇ ಮಾಡಲ್ಲ. ಅವರು ಒಂದು ಶೇಡ್ ಇರ್ಬೋದೇನೋ, ಆ ಥರ ಇಡೀ ಸಿನಿಮಾ ಆ ಥರ ಇಲ್ಲ. ಇವಾಗ ಅದರಲ್ಲಿ ಫ್ಯಾಮಿಲಿ ಎಮೋಷನ್ಸು ತೋರಿಸಿದ್ದಾರೆ, ಬಟ್ ಅದರಲ್ಲಿ ಅಷ್ಟೊಂದು ಡೀಪಾಗಿ ಫ್ಯಾಮಿಲಿ ಬಗ್ಗೆ ತೋರಿಸಿಲ್ಲ. ಬಟ್ ಇದರಲ್ಲಿ ತಂದೆ ಮತ್ತು ಮಗಂದಿರ್ಬೋದು, ತಂದೆ ಮತ್ತು ಮಗಳ ಕ್ಯಾರೆಕ್ಟರ್ ಇರ್ಬೋದು, ಅವೆಲ್ಲ ತುಂಬ ಡೀಪಾಗಿ ಕನೆಕ್ಟ್ ಆಗುತ್ತೆ. ಬರೀ ವೈಲ್ಡ್ನೆಸ್ಸೇ, ಬರೀ ಆ್ಯರೋಗೆನ್ಸ್ ತೋರಿಸಿದ್ರೆ ಯಾರೂ ನೋಡಲ್ಲ ಸರ್. ಏನಾದರೂ ಒಂದು ಪ್ರೀತಿ ಇರಬೇಕು, ಒಂದು ಎಮೋಷನ್ ಇರಬೇಕು, ಒಂದು ಎಲ್ಲ ಇರಬೇಕು. ಬರೀ ಇವಾಗ ಆ ಸಿನಿಮಾಗಳ ರೆಫರೆನ್ಸ್ ನೋಡಿ ಪೋಸ್ಟರ್ ಬಿಟ್ಟಿರ್ಬೋದು ಅಷ್ಟೇ, ಬಟ್ ಸಿನಿಮಾ ಮಾತ್ರ ಆ ರೇಂಜಿಗೆ ಡೆಫಿನೆಟ್ಲಿ ಇಲ್ಲ, ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವತ್ತಿನ ಕಾಲಘಟ್ಟದಲ್ಲಿ ಆ ಲವ್ ಸ್ಟೋರಿನ ಸಿನಿಮಾವಾಗಿ ಕನ್ವರ್ಟ್ ಮಾಡಿ ಅದನ್ನು ಕೂರಿಸೋದಿಲ್ಲ 2.5 ಗಂಟೆ, ಭಾಳ ಚಾಲೆಂಜಿಂಗ್ ವಿಚಾರ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಕಲ್ಟ್ ಯಾವ ಮಟ್ಟಿಗೆ ಕೂರಿಸುತ್ತೆ ಜನಗಳನ್ನ ಅಂತ?
ಸರ್ ಬೇರೆ ಸಿನಿಮಾಗಳಲ್ಲಿ ಇವಾಗ VFX ಅವು ಇವು ತುಂಬಾ ಮ್ಯಾಟರ್ ಆಗುತ್ತೆ ಗ್ರ್ಯಾಂಡ್ಯೂರ್ ಸಿನಿಮಾಗಳಲ್ಲಿ. ಅಂದ್ರೆ ಅದು ಇವಾಗ ಆಕ್ಟರ್ಸ್ ಅಷ್ಟೇ ಅವ್ರು ಚೆನ್ನಾಗಿರೋ ಪಾತ್ರ ಮಾಡಬಾರ್ದು, VFX ಕೂಡ ಚೆನ್ನಾಗಿರ್ಬೇಕು, ಕ್ವಾಲಿಟಿನೂ ಚೆನ್ನಾಗಿರ್ಬೇಕು. ಬಟ್ ನನಗನ್ಸುತ್ತೆ ಲವ್ ಸ್ಟೋರಿಯಲ್ಲಿ ಆಕ್ಟಿಂಗ್ ಮಾಡೋರು ಚೆನ್ನಾಗಿ ಮಾಡಬೇಕು, ಬರವಣಿಗೆ ಕರೆಕ್ಟ್ ಆಗಿರಬೇಕು, ತೋರ್ಸೋದು ನೆಟ್ಟಿಗೆ ತೋರಿಸಿದ್ರೆ ಅದು ಲವ್ ಸ್ಟೋರಿ ಪಕ್ಕ ಹಿಟ್ ಆಗುತ್ತೆ. ದೀಸ್ ಆರ್ ದ 3 ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವಾಗ ಒಂದು ಲವರ್ಸ್ ಮಧ್ಯೆ ಒಂದು ಏನೇ ಪ್ರೀತಿಯಿಂದ ಮಾತುಗಳಾದ್ರೂ ಅದು ನಾರ್ಮಲ್ ಆಗಿ, ಇವಾಗ ಯಾರೋ ನನ್ನ ಲವರ್ ಹತ್ರ ನಾನು ಮಾತಾಡ್ತೀನಿ ಅಂದ್ರೆ ನಾರ್ಮಲ್ ಆಗಿ ಮಾತಾಡ್ತೀವಿ. ಬಟ್ ಅದನ್ನ ಸಿನಿಮಾ ತರ ಪ್ರೊಜೆಕ್ಟ್ ಮಾಡಿ ಆ ಪೋಯಿಟ್ರಿ ವೇಯಲ್ಲಿ ಬರೆದು ಒಂದು ಹುಡುಗಿ ಮಧ್ಯೆ ಬರೆದಿರೋ ಆ ಶಕ್ತಿ ಅನಿಲ್ ಸರ್ಗಿದೆ. ಅದನ್ನ ಅವ್ರು ಮಾಡಿದ್ದಾರೆ. ಅದೇ ತರ ನಾವು ಆಕ್ಟಿಂಗ್ ಮಾಡಿದೀವಿ ಅಂತ ಅನ್ಕೊಂತೀವಿ. ಆಮೇಲೆ ವಾಲಿ ಸರ್ ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ವಿ. 3+ ಆಗಿರೋದ್ರಿಂದ ಈ ಲವ್ ಸ್ಟೋರಿನ ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಅಂತ ಅನ್ಸುತ್ತೆ. ಸರ್ ನಿಮ್ಮ ಸಿನಿಮಾಗಳಲ್ಲಿ ಈ ಪಾತ್ರದ ಹೆಸರುಗಳನ್ನ ಹೆಂಗೆ ಹುಡುಕ್ತೀರಾ ಅಂತ? ಮೊದಲ ಸಿನಿಮಾ ಸಿದ್ಧಾರ್ಥ್ ಸಿದ್ದು, ಸೊ ಇಲ್ಲಿ ಕಡೆ ಮಾಧವ, ತುಂಬಾ ಹಿತವಾಗಿರುತ್ತೆ ಕೇಳೋಕೆ. ಅದು ಗೊತ್ತಿಲ್ಲ ಸರ್, ಅದು ಕ್ರೆಡಿಟ್ ಡೈರೆಕ್ಟರ್ಸ್ಗಳಿಗೆ ಹೋಗಬೇಕು, ಅವ್ರುಗಳು ಅದನ್ನು ಆಯ್ಕೆ. ನಂದು ಅದರಲ್ಲಿ ಏನು ಸಜೆಷನ್ಸ್ ಇರಲ್ಲ ಈ ವಿಚಾರದಲ್ಲಿ. ಅವ್ರು ಯಾವ ಹೆಸರು ಹೇಳ್ತಾರೋ ಅದಕ್ಕೆ ನಾನು ಸಿದ್ಧ. ಸೊ ಲವ್ ಸ್ಟೋರಿಗಳು ಸಿಕ್ಕಾಪಟ್ಟೆ ನೋಡ್ತೀರಾ? ಅಂದರೆ ನಾನು ಸಿನಿಮಾಗಳು ನೋಡೋದೇ ಕಡಿಮೆ ಸರ್. ಮುಂಚೆಯಿಂದನೂ ಕೂಡ ಇವತ್ತಿಗೂ ಕೂಡ ನನಗೆ ಫೀಲಿಂಗ್ ಬರಬೇಕು. ಇವಾಗ ಮೊನ್ನೆ ಇವರೆಲ್ಲ ದುರಂಧರ್ ನೋಡೋಣ ಅಂತೇಳಿ, ನನಗೆ ಆ ಸಿನಿಮಾ ಮೇಲೆ ಫೀಲಿಂಗ್ ಬರಲ್ಲ ಅಂದರೆ ಮೆಗಾ ಬ್ಲಾಕ್ಬಸ್ಟರ್ ಶೀಟ್ ಆದರೂ ನಾನು ನೋಡಲ್ಲ. ಲವ್ ಸ್ಟೋರಿ ಅಂತ ಬಂದಾಗ ನಿಮಗೆ ಇಲ್ಲಿ ತನಕ ಕಾಡುವಂಥ ಸಿನಿಮಾ ಯಾವುದು? ಮೇ ಬಿ ಅರ್ಜುನ್ ರೆಡ್ಡಿ. ಓಕೆ. ಈಗ ರೀಸೆಂಟ್ಲಿ ಟೈಮಿಗೆ, ಮತ್ತು ತುಂಬ ಮುಂದೆ ಹಳೇದು ಹೋಗ್ತೀರ ಅಂದರೆ ಕಹೋನಾ ಪ್ಯಾರ್ ಹೈ, ಅದೊಂದು ಸಿಕ್ಕಾಪಟ್ಟೆ ಇಷ್ಟ ನನಗೆ ಸಿನಿಮಾ. ಇಲ್ಲ ಅಂದರೆ ಈಗ ಕನ್ನಡದಲ್ಲಿ ತೊಗೊಳ್ಬೇಕು ಅಂದರೆ ಮುಗ್ಗಿನ ಮನಸ್ಸು ತೊಗೊಳ್ಬೋದು ನೀವು. ಸುದೀಪ್ ಸರ್ದು ಹುಚ್ಚ ಸಿನಿಮಾ ಅದೊಂದು ತೊಗೊಳ್ಬೋದು. ಮೇ ಬಿ ಅದೆಲ್ಲ ಎಮೋಷನ್ಸ್ ಇಲ್ಲಿ ಕ್ಯಾರಿ ಆಗುತ್ತೆ ಕಲ್ಟಲ್ಲಿ. ಎಲ್ಲನೂ ಆಗುತ್ತೆ 101%. ಸಿನಿಮಾ ನೋಡಿದ್ರಾ? ಫಸ್ಟ್ ಕಾಪಿ ರೆಡಿ ಆಗಿದೆ? ಫುಲ್ ಸಿನಿಮಾ ನೋಡಿದ್ದೀನಿ ನಾನು. ಅಂದರೆ DTS DI ಆದಮೇಲೆ ಎಲ್ಲ ನೋಡಿಲ್ಲ ನಾನು. ಮುಂಚೆ ಡಬ್ಬಿಂಗ್ ಎಲ್ಲ ಆದಮೇಲೆ ಒಂದು ರನ್ ಥ್ರೂ ಲಾಕ್ ಮಾಡಬೇಕಾದ್ರೆ ಸೆನ್ಸರ್ಗೆ ಅಪ್ಲೈ ಮಾಡೋ ಮುಂಚೆ ಅಲ್ಲೇ ಅರ್ಥ ಆಗೋಗ್ಬಿಡುತ್ತೆ ಸರ್ ನನಗೆ. ಈಗ ನನಗೆ ಗೊತ್ತಲ್ವ ರೆಫರೆನ್ಸಸ್ ಇದು ಯಾವಾಗ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತೇಳಿ. ಈಗ ನಾನು ಟೆಕ್ನಿಷಿಯನ್ ಆಗಿ ನಾನು ಕೆಲಸ ಮಾಡೋದ್ರಿಂದ ಸೊ ನನಗೆ ಎಲ್ಲ ಗೊತ್ತಿರೋದ್ರಿಂದ ಸೊ ಒಂದು ಜಜ್ಮೆಂಟ್ ಬಂದುಬಿಡುತ್ತೆ. ಸರ್ ನಟನಾಗಿ ನಿಮ್ಮ ಸಿನಿಮಾ ನೀವೇ ನೋಡುವಾಗ ಕೊಡುತ್ತಲ್ಲ ಒಂದು ತೃಪ್ತಿ ಅನ್ನೋವಂಥದ್ದು. ಯಾಕಂದರೆ ರೈಟಿಂಗಲ್ಲಿ ಇದ್ದದ್ದು ಆನ್ ಸ್ಕ್ರೀನ್ ಬರುವಾಗ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ. ಟೆಕ್ನಿಷಿಯನ್ ವೈಸ್ ಸ್ಯಾಟಿಸ್ಫೈ ಆಗುತ್ತೆ ಸರ್. ಬಟ್ ಆ್ಯಕ್ಟಿಂಗ್ ವೈಸ್ ಇನ್ನೂ ಬೆಟರ್ಮೆಂಟ್ ಮಾಡ್ಬೋದಿತ್ತಲ್ಲ. ಅಂದರೆ ಅದು ಆ್ಯಕ್ಟ್ರಿಗೆ ಅದು ಹಸು ಇದೆಯಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತೂ ಇರಲ್ಲ. ಅದು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ನಾನು ಅನ್ಸರ್ಗೆ ಹೇಳ್ತಾ ಇರ್ತೀನಿ, ಸರ್ ಅದು ಶಾರ್ಟ್ ಚೇಂಜ್ ಮಾಡೋದಿತ್ತಲ್ಲ, ನಾನು ಅವಾಗ ನಿಮ್ಗೆ ಹೇಳಿದೆ ಅಂತ. ಸಕ್ಕದಾಗಿದ್ದೀರಿ, ಸುಮ್ಮನೆ ನಿಮಗೆಲ್ಲ ಅರ್ಥ ಆಗಲ್ಲ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ, ಸುಮ್ಮನೆ ನಾನು ಹೇಳ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಂತಾರೆ ಅವರು. ಎಲ್ಲ ಕಲಾವಿದ್ರದ್ದು ಕತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಅದೇ ಉತ್ತರ ಬರೋದು. ಹೌದಾ ಇಲ್ವೋ? ಇರ್ಬೋದು, ಬಟ್ ನಾನು ಅಷ್ಟು ಹಂಗೆ ಹೇಳಲ್ಲ. ಬಿಕಾಸ್ ನಾವು ನಮ್ಮ ಆ್ಯಕ್ಟಿಂಗ್ ಅಷ್ಟೇ ನೋಡ್ತೀವಿ, ಇವ್ರ ಆ್ಯಕ್ಟಿಂಗ್ ಅಷ್ಟೇ ನೋಡ್ತಾರೆ, ನಮ್ಮ ಪಾತ್ರ ನೋಡ್ತೀವಿ. ಅವ್ರೊಬ್ಬ ಡೈರೆಕ್ಟರ್ ಆಗಿರೋರು ಎಲ್ಲ ಥರ ನೋಡ್ತಾರೆ. ಅವರು ಪಾತ್ರದ ಮೂಲಕ ನೋಡ್ತಾರೆ, ಕತೆ ಬಗ್ಗೆ ಅವ್ರಿಗೆ ಎಲ್ಲ ಅಂಶಗಳು ಗೊತ್ತಿರುತ್ತೆ. ಸೊ ಅವ್ರಿಗೆ ಏನು ಬೇಕೋ ಅದು ನಾವು ಕೊಟ್ಟರೆ ಮೋಸ್ಟ್ಲಿ ಅವ್ರ ಜಾಬ್ ಇಸ್ ಡನ್ ಅಂತ ನಂಗೆ ಅನಿಸುತ್ತೆ.